ಮಾತುಕೊಟ್ಟು ಮರೆತ ಜೇವರ್ಗಿ ಶಾಸಕರು ಜೇವರ್ಗಿ ತಾಲೂಕು ಪೌರ ಕಾರ್ಮಿಕರ ಸಂಘ ಸಂಯೋಜಿತ ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನ ಸಮಿತಿ ನೇತೃತ್ವದಲ್ಲಿ ಜೇವರ್ಗಿಯಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೀತಾ ಇದ್ದು ಇವರಿಗೆ ಶಾಸಕರಾಗಿ ಅಧಿಕಾರಿಗಳಾಗಲಿ ಇತ್ತ ಕಡೆ ಗಮನ ಹರಿಸದೇ ಇರುವುದು ವಿಪರ್ಯಾಸವೇ ಸರಿ ಎಂಬಂತಾಗಿದೆ. ಕಳೆದ 15 ರಿಂದ 20 ವರ್ಷಗಳ ಕಾಲ ಅತ್ಯಂತ ಕಡಿಮೆ ವೇತನದಲ್ಲಿ ಯಾವುದೇ ಬೇಸರವಿಲ್ಲದೆ ಕೆಲಸ ನಿರ್ವಹಿಸಿದಂತಹ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡುವಲ್ಲಿ ಇಲ್ಲಿನ ಶಾಸಕರು ವಿಫಲರಾಗಿದ್ದಾರೆ ಎಂದು ಆರಂಭಿಸಿದರು. ಈ ವಿಷಯವನ್ನ ಮಾನ್ಯ ಶಾಸಕರ ಗಮನಕ್ಕೆ 2016 ರಿಂದ ನಿರಂತರವಾಗಿ ತರ್ತಾ ಇದ್ರು. ಹೋರಾಟ ಮಾಡಿದಾಗ ಒಮ್ಮೆ ಮಾನ್ಯ ಶಾಸಕರು ಸುಳ್ಳು ಭರವಸೆ ಕೊಟ್ಟು ಹೋಗ್ತಾರೆ. ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು, ಅದು ಅವರಿಂದ ಸಾಧ್ಯವಾಗದಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಲು ಅವಕಾಶ ಮಾಡಿಕೊಡಬೇಕು ಅಂತ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಹೇಶ್ ರಾಥೋಡ್, ರಾಘವೇಂದ್ರ, ಷಣ್ಮುಖಮ್ಮ, ಶಂಕ್ಯಮ್ಮ, ಶಾರದಾಬಾಯಿ, ದೊಡ್ಡಮ್ಮ, ಲಕ್ಷ್ಮಿ, ದೇವಕಿ, ಶರಣಮ್ಮ, ಗಂಗಮ್ಮ, ಯಲ್ಲಮ್ಮ ಸೇರಿದಂತೆ ಇನ್ನಿತರ ಪೌರ ಕಾರ್ಮಿಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ರವಿಕುಮಾರ್ ಮಾರಡಗಿ ಹೋರಾಟ ಮಾಡಿ ಜೇವರ್ಗಿ ತಾಲೂಕು ಪೌರ ಕಾರ್ಮಿಕರು ಸಾಕಷ್ಟು ಬೆಂದಿದ್ದಾರೆ, ನೊಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಹಲವಾರು ವರ್ಷಗಳ ಕಾಲ ಜೇವರ್ಗಿಯ ಪುರಸಭೆಯೊಳಗೆ ಪೌರ ಕಾರ್ಮಿಕರಾಗಿ ಕೆಲಸ ಮಾಡಿದರೂ ಕೂಡ ಇವತ್ತು ಅವರಿಗೆ ನ್ಯಾಯ ಸಿಗದೇ ಅಧಿಕಾರಿಗಳಿಂದ ಮತ್ತು ಶಾಸಕರಿಂದ ಅನ್ಯಾಯ ಆಗಿದೆ. ಇವರು ಕೆಲಸ ಮಾಡಿದ್ದ ದಾಖಲೆಗಳನ್ನು ಸರಿಯಾಗಿ ಇಟ್ಕೊಂಡಿದ್ರೆ ಇಷ್ಟೊತ್ತಿಗೆಲ್ಲ ಇವರು ಕೆಲಸ ಖಾಯಮಾಗಿ 5-6 ವರ್ಷ ಆಗಿರ್ತಿತ್ತು. ಆದರೆ ಅಧಿಕಾರಿಗಳು ಮಾಡಿರ್ತಕ್ಕಂಥ ತಪ್ಪಿಂದ ಇಲ್ಲಿ ಶಿಕ್ಷೆ ಹಿಡಿದ ಪೌರ ಕಾರ್ಮಿಕರು ಶಿಕ್ಷೆ ಅನುಭವಿಸ್ತಕ್ಕಂಥ ಸಂದರ್ಭ ಬಂದಿದೆ. ಇದನ್ನು ಹಲವು ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಯೋಜನಾ ನಿರ್ದೇಶಕರಿಗೆ, ಶಾಸಕರಿಗೆ, ಸಚಿವರ ಗಮನಕ್ಕೆ ತಂದಿದ್ದೇವೆ. ಆದರೂ ಕೂಡ ಕೆಲಸ ಆಗಿಲ್ಲ. ಒಂದು ಸಣ್ಣ ಕೆಲಸವನ್ನು ಏನು ಅತ್ಯಂತ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಅನಕ್ಷರಸ್ಥ ಪೌರ ಕಾರ್ಮಿಕರಿಗೆ ಮಾಡಿರ್ತಕ್ಕಂಥ ಮೋಸ ದ್ರೋಹವನ್ನು ಸರಿಪಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ಶಾಸಕರು ಜೇವರ್ಗಿ ಯಾಕೆ ಇರಬೇಕು ಅಂತಕ್ಕಂಥ ಪ್ರಶ್ನೆ ಇಡೀ ಜೇವರ್ಗಿಯ ದಲಿತ ಸಮುದಾಯದ ಪರವಾಗಿ ನಾವು ಇವತ್ತು ಕೇಳ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇಡೀ ಜೇವರ್ಗಿ ನಗರವನ್ನು ಅವರ ಹೊಲಸನ್ನು 10-ಹಲವಾರು ವರ್ಷಗಳ ಕಾಲ ತೊಳೆದಿರ್ತಕ್ಕಂಥವ್ರಿಗೆ ನೀವು ಕನಿಷ್ಠ ನ್ಯಾಯ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಬರೀ ಪ್ರತಿ ಹೋರಾಟ ಮಾಡಿದಾಗ ಒಂದು ಸರ್ತಿ ನಾವು ಮಾಡ್ತೀನಿ, ನೋಡ್ತೀನಿ, ಆಯಿತು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಮಾಡ್ತೀನಿ ಅಂತೇಳಿ ಏನು ನಿಮ್ಮ ಕಾಮನ್ ಸ್ಲೋಗನ್ ಇದೆಯಲ್ಲ, ನೋಡಂಬ ಮಾಡಂಬ ಅಂತೇಳಿ ದೇಕೆಂಗೆ ಕರೆಂಗೆ ಅಂತಕ್ಕಂಥ ಏನೋ ಘೋಷಣೆ ಇದೆಯಲ್ಲ, ಅದನ್ನೇ ಬರೀ ಸುಳ್ಳನ್ನೇ ನೀವು ಹೇಳ್ತಾ ಬಂದಿದ್ರಿ. ಇನ್ನು ಮೇಲೆ ಅದು ನಡೆಯೋದಿಲ್ಲ. ಹಾಗಾಗಿ ಇವತ್ತು ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದಾರೆ. ಜೇವರ್ಗಿ ತಾಲೂಕು ಪೌರ ಕಾರ್ಮಿಕರ ಸಂಘದ ವತಿಯಿಂದ AITUC ನೇತೃತ್ವದೊಳಗೆ ಇವತ್ತು ತೀರ್ಮಾನ ಮಾಡಿ ಕೂತಿದ್ದೀವಿ. ಯಾವುದೇ ಕಾರಣಕ್ಕೆ ಪೌರ ಕಾರ್ಮಿಕರ ನೇಮಕಾತಿ ಆಗೋವರೆಗೂ ನಾವು ಈ ಅನಿರ್ದಿಷ್ಟ ಧರಣಿಯನ್ನು ವಾಪಸ್ ತಗೊಳ್ಳೋದಿಲ್ಲ ಅಂತಕ್ಕಂಥ ದೃಢವಾದಂಥ ನಿರ್ಧಾರ ಮಾಡಿ 6ನೇ ತಾರೀಕಿಂದ ಅಂದರೆ ಮೊನ್ನೆ ಮಾರ್ಚ್ 6, 2025ರಿಂದ ನಾವು ಧರಣಿ ಕೂತಿದ್ದೇವೆ. ಇವತ್ತು 6ನೇ ದಿನ. 6 ದಿನ ಆದರೂ ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ಶಾಸಕರು ನಾವು ಎದಕ್ಕೆ ಕೂತಿದ್ದೀವಿ ಏನು ಅಂತೇಳಿ ಗಮನಕ್ಕೆ ಮಾತಾಡಿಸ್ಲಿಕ್ಕೂ ಬರದೇ ಇರ್ತಕ್ಕಂಥ ಇಷ್ಟು ನಿಷ್ಕಾಳಜಿ ಅಧಿಕಾರಿಗಳು, ಶಾಸಕರಿದ್ದಾರೆ. ನೀವು ಇದೇ ರೀತಿ ನಿಷ್ಕಾಳಜಿಯನ್ನು ವಹಿಸಿದರೆ ಮುಂದಿನ ದಿವಸದೊಳಗೆ ನಮ್ಮ ಹೋರಾಟವನ್ನು ಹಂತವಾಗಿ ತೀವ್ರಗೊಳಿಸಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಅಧಿಕಾರಿಗಳೇ, ಶಾಸಕರೇ ಈ ಕೂಡಲೇ ನಮ್ದು ಏನ್ರ ಕಾಗದ ಪತ್ರ ಇಡೋದು ಗೊತ್ತಿಲ್ರಿ, ಇಡ್ಬೇಕಲ್ರಿ, ಅವನ್ನ ಬಿಟ್ಟಾಗ ಗೊತ್ತಿಲ್ಲ, ನಾವು ಓದಿಲ್ಲ ಬರ್ದಿಲ್ಲ. ನಿಮ್ಮಲ್ಲಿ ಯಾವ ದಾಖಲಾತಿ ಇಲ್ಲ, ಕೆಲಸ ಮಾಡಿದ ದಾಖಲಾತಿಗಳಲ್ಲಿ ನಮ್ಮಲ್ಲಿ ಇಲ್ರಿ. ಮತ್ತೆ ಪಗಾರ ಹೆಂಗೆ ತೊಗೊಂಡ್ರಿ ನೀವು? ಪಗಾರ ಕೈಯಾಗ ಕೊಟ್ಟಾರ್ರಿ, ಪೇಪರ್ ಮೇಲೆ ಸೈನ್ ಮಾಡ್ಕೊಂಡು ನಾವು ಪಗಾರದ ಬರೇಮ್ಮ ಇವತ್ತು ಪಗಾರ ಮಾಡ್ತೀವಿ. ಅದು ಬೆಂಗಡಿಗೆ ಹಚ್ಬೇಕ್ರಿ. ಸಾಬ್ರೆ 3 ತಿಂಗಳು ಐತ್ರಿ, 4 ತಿಂಗಳು ಐತ್ರಿ, ಪಗಾರ ಮಾಡ್ರಿ, ಬರೇಮ್ಮ ಇವತ್ತು ಪಗಾರ ಕೊಡ್ತೀವಿ ಅಂತ ಅನ್ನೋದು ಒಂದು ಕಾಪಿದಾಗ ಬರ್ಕೊಳ್ಳೋರಿ. ನಾವು ಸೈನ್ ಮಾಡಿದ್ದೇವ್ರಿ ಅದ್ರ ಮೇಲೆ. ಮತ್ತು ಕೆಲಸ ಮಾಡೋ ಟೈಮಿಗೆ ಇಲ್ಲಿ ಬಂದು ಫೋಟೋ ತಗೊಳ್ಳೋದು, ಮುಂಜಾನೆ ಕೆಲಸ ಹೋಗೋ ಟೈಮಿಗೆ 6 ಗಂಟೆಗೆ ಅವಾಗ ಫೋಟೋ ತಗೊಳ್ಳೋದು, ಇಲ್ಲೇ ಆಫೀಸ್ ಮೇಲೆ ನಿಂತ್ರಿ. ಇವೆಲ್ಲ ಅವ ಮಾಡ್ಯಾರ್ರಿ. ಮತ್ತು 7 ವರ್ಷಕ್ಕೊಮ್ಮ ಇಂಜೆಕ್ಷನ್ ಮಾಡಿದಾರ್ರಿ. ಅವು ಎಲ್ಲ ಪರಿಮಿತವ್ರಿಗೆ, ಕೂಲಿ ಮಾಡೋರಿಗೆ ಎಲ್ಲರೂ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಅದು ಕೊಟ್ಟಾರ್ರಿ. ಎಲ್ಲರೂ ಸರಿ ನಾಷ್ಟ ಕೊಟ್ಟಾರ್ರಿ. ನಿಮ್ಮ ಮನೆ ಮುಂದೆ 15 ದಿನ ಕುಂತೀವಿ. ನೀ ಏನು ಹೇಳಿದಿ? ನೀನು ಮನೆ ಮುಂದೆ ಇನ್ನೊಂದು ಸಾರಿ ಗೇಟಿಗೆ ಹೊಡಿತೀವ್ರಿ ಟೆಂಟ್ ಅಂತಂದೀವಿ. ಗೇಟಿಗೆ ಯಾಕೆ ಹೊಡಿತೀರಮ್ಮ, ಮನ್ಯಾಗ ಹೊಡ್ರಿ, ನಾನು ನಿಮ್ಮ ಸರಿ ಟ್ರೈಕ್ ಮಾಡ್ತೀನಿ ಅಂತಂದು. ಈಗ ನನ್ನ ಮನೆ ಮುಂದೆ ಹೊಡ್ಯಮ್ಮ, ಏನು ನಮ್ಮ ಸರಿ ನೀನು ಟ್ರೈಕ್ ಮಾಡೋ ಇದ್ದೆ. ನೀನು ಮಾಡಲಿಲ್ಲ, ನಮ್ಗೆ ಕೆಲಸ ಕೊಡಲಿಲ್ಲ ಅಂತಂದ್ರೆ ನಾವು ಇದ್ರ ಟೆಂಟೇ ಕಿತ್ತಂಗಿಲ್ಲ, ಆಗಲ್ತಾನೆ ನಾವು ಟೆಂಟ್ ಕಿತ್ತಂಗಿಲ್ಲ. 6 ದಿನ ಆಯಿತು, ಒಬ್ಬರನ್ನ ಇಲ್ಲಿ ಶಾಸಕರು ಬಂದಾರೆ ಅಂತ ಕೇಳು. ಅಲ್ಲಿ ಯಾರಿಗೆ ಕೇಳ್ತು? ನಿನ್ನ ಕೈ ಹಾಕಿದ ಶಾಸಕರಿಗೆ ಬಂದಾರೆ ಅಂತ ಕೇಳು. ಈ ಅಧಿಕಾರಿಗಳು ನಾವು ಎಷ್ಟು ದಿನ ಅಂತ ಇಲ್ಲಿ ಉಪವಾಸ ಮಕ್ಕಳು ಮರುಗಳು ಮೊಮ್ಮಕ್ಕಳು
ಬಂದು ನಾವು ಇಲ್ಲಿ ಬಿದ್ದೀವಿ ರೋಡಿಗೆ, ಹಗಲ ರಾತ್ರಿ ಕುಡೇ ಬಿದ್ದೀವಿ ರಾತ್ರಿಗೆ, ಒಬ್ಬರನ್ನ ಕನಿಷ್ಠನಾಗಿಲ್ಲ ಒಂದು ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತೇಳಿ ಅವರೊಂದು ನಮ್ದು ನಿರ್ದೇಶನ ಕೊಡ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ತಾವೇ ಅವರು ಈಗೇನು ಮುಷ್ಕರ ನಿರತ ಪೌರ ಕಾರ್ಮಿಕರು ಅಂತೇಳಿ ಹೇಳ್ತಾರೆ. ಅವ್ರು ಕೆಲಸ ಮಾಡಿದ ಬಗ್ಗೆ ನಮ್ಮಲ್ಲಿ ಯಾವುದೇ ಅಧಿಕೃತ ದಾಖಲೆಗಳಿಲ್ಲ ಕಚೇರಿಯಲ್ಲಿ. ಒಂದೇ ಮಾತು ತಾವೇನು ಹೇಳ್ತಾರ 2 ತಿಂಗಳು 3 ತಿಂಗಳು ಬಂದವ್ರಿಗೆ ಅಪಾಯಿಂಟ್ಮೆಂಟ್ ಮಾಡೋಂಥ ಅವಕಾಶ ಯಾವ ಸರ್ಕಾರದಲ್ಲೂ ಇಲ್ಲ. 2 ತಿಂಗಳು 3 ತಿಂಗಳದ ಮಾಡೋಕ್ಕೆ ಬರಲ್ಲ. ಸರ್ಕಾರದ ಒಂದು ಕ್ರೈಟೇರಿಯಾ ಇರ್ತದೆ, ಆ ಪ್ರಕಾರದ ದಾಖಲೆಗಳು ತರಿಸಿ ಸರ್ಕಾರ ಮೇಲಧಿಕಾರಿ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿ ಅಪಾಯಿಂಟ್ಮೆಂಟ್ ನೇಮಕಾತಿ ಮಾಡಿರ್ತಾರೆ. ಇವ್ರ ಬಗ್ಗೆ ಯಾವುದೇ ಮೂಲ ದಾಖಲೆಗಳು ನಮ್ಮ ಕಚೇರಿಯಲ್ಲಿ ಲಭ್ಯ ಇಲ್ಲ. ಮತ್ತು ಪುರಸಭೆಯಿಂದ ವೇತನ ಪಡೆದ ಬಗ್ಗೆ ಆಗಲಿ, ಪುರಸಭೆಯಲ್ಲೇ ಕೆಲಸ ಮಾಡಿದ್ದಾಗಲಿ ಯಾವುದೇ ದಾಖಲೆಗಳು ಇಲ್ಲ. ಹಾಗಾಗಿ ಇವರು ಈಗ ಆಲ್ರೆಡಿ ಕಾರ್ಮಿಕ ಇಲಾಖೆಯಲ್ಲಿ ದಾವೆ ಕೂಡ ಹಾಕಿದ್ದಾರೆ. ನಾವು 2-3 ಏರಿಗೆ ಅಟೆಂಡ್ ಮಾಡಿದ್ದೀವಿ. ಅಲ್ಲಿ ವಿಚಾರಣೆ ಗೊತ್ತಾಗ್ತದೆ ಅಂತ ನಾವು. ಓಕೆ ಸರ್. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಪೌರ ಕಾರ್ಮಿಕರ ನೇಮಕಾತಿ ಆಗಲೇಬೇಕು, ಆಗಲೇಬೇಕು, ಪೌರ ಕಾರ್ಮಿಕರ ನೇಮಕಾತಿ ಆಗಲೇಬೇಕು, ಆಗಲೇಬೇಕು. ನಮ್ಮ ಕೆಲಸ ನಮ್ಮ ಹಕ್ಕು, ನಮ್ಮ ಕೆಲಸ ನಮ್ಮ ಹಕ್ಕು. ಕೆಲಸ ಮಾಡಿಸಿಕೊಂಡು ಬೀದಿಗೆ ಬರುವಂತ ಮಾಡಿದ ಅಧಿಕಾರಿಗೆ ಧಿಕ್ಕಾರ. ಒಂದು ನಿಮಿಷ.